ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ, ನಾನು ರಾಮಸ್ವಾಮಿ ಹುಲಕೋಡು. ಸ್ನೇಹಿತರೆ, KPSC ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ PDO ಸೇರಿದಂತೆ ಹಲವಾರು ಹುದ್ದೆಗಳಿಗೆ, ಕರ್ನಾಟಕ ಗೆಜೆಟೆಡ್ ಆಫೀಸರ್ ಹುದ್ದೆಗಳಿಗೆ, KS ಹುದ್ದೆಗಳಿಗೆ, ಗ್ರೂಪ್ C ಮತ್ತು ಗ್ರೂಪ್ B ಯ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿರುವುದು ನಿಮ್ಗೆ ಗೊತ್ತೇ ಇದೆ. ಅದೇ ರೀತಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ದು, ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಈಗ ನಡೀತಾ ಇದೆ. ಕೆಲವು ಹುದ್ದೆಗಳಿಗೆ ಇದೇ ಮೇ 15 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ. ಹಾಗಾಗಿ ಇನ್ನೂ ಅರ್ಜಿ ಸಲ್ಲಿಸದೇ ಇರುವ ಅಭ್ಯರ್ಥಿಗಳು ಈ ಕೂಡಲೇ ದಯವಿಟ್ಟು ಅರ್ಜಿ ಸಲ್ಲಿಸಿ. ಕೊನೆಯ ದಿನದ ತನಕ ಕಾಯಬೇಡಿ, ಏಕೆಂದರೆ ತಾಂತ್ರಿಕ ದೋಷ ಕಾಣಿಸಿಕೊಂಡು ನಿಮಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗದೆ ಹೋಗ್ಬೋದು. ಯಾಕೆಂದರೆ ಬಹಳಷ್ಟು ಅಭ್ಯರ್ಥಿಗಳು ಈ ಎಲ್ಲ ಹುದ್ದೆಗಳಿಗೆ ಈಗ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ತಾಂತ್ರಿಕ ದೋಷ ಕಾಣಿಸ್ಕೊಳ್ಬೋದು ಅಂತ ಒಂದು ಊಹೆ. ಸೊ ದಯವಿಟ್ಟು ನೀವು ಆದಷ್ಟು ಬೇಗ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಮುಗಿಸ್ಕೊಂಬಿಡಿ. ಅರ್ಜಿ ಶುಲ್ಕ ಪಾವತಿಸೋದಾಗ್ಲಿ, ಅರ್ಜಿ ಏನಾದರೂ ಅಪ್ಡೇಟ್ ಮಾಡೋದಿದ್ರೆ ಅದನ್ನು ಮಾಡ್ಕೊಂಬಿಡಿ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ 4-5 ವರ್ಷಗಳಿಂದ, ಕೊರೋನಾಗಿಂತ ಮುಂಚೆ ನೇಮಕಾತಿ ಪ್ರಕ್ರಿಯೆ ನಡೀತಾ ಇತ್ತು. ಆ ನಂತರ ಈ PDOನೇ ತಗೊಂಡ್ರೆ ಸುಮಾರು 6-7 ವರ್ಷದಿಂದ ನೇಮಕಾತಿ ನಡೆದಿರಲಿಲ್ಲ. KS ಹುದ್ದೆಗಳಿಗೂ ಅಷ್ಟೇ 4 ವರ್ಷಗಳಿಂದ ನೇಮಕಾತಿ ನಡೆದಿರಲಿಲ್ಲ. ಇದು ವಿಲೇಜ್ ಅಕೌಂಟೆಂಟ್ ಹುದ್ದೆನೇ ಈಗ ವಿಲೇಜ್ VAO ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಇದೊಂದು ಹೊಸ ರೀತಿಯ ನೇಮಕ ಪ್ರಕ್ರಿಯೆ ಇದೇ ಮೊದಲ ಬಾರಿಗೆ ನಡೀತಾ ಇದೆ. ಸೊ ಬಹಳಷ್ಟು ಜನ ಅಭ್ಯರ್ಥಿಗಳು ಕಳೆದ 4-5 ವರ್ಷಗಳಿಂದ ಏನು ಯಾವುದೇ ನೇಮಕಾತಿ ನಡೆದಿರಲಿಲ್ಲ. ಹಾಗಾಗಿ ಈಗ ನಡೀತಿರೋ ನೇಮಕಾತಿಯಲ್ಲಿ ಲಕ್ಷಾಂತರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಸ್ನೇಹಿತರೆ, ನನಗೊಂದು ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಏನಂತಂದರೆ, KEA ಬಲ್ಲ ಮೂಲಗಳ ಪ್ರಕಾರ ಇದುವರೆಗೆ ವಿಲೇಜ್ ಏನು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ಇದೆ, ಅದಕ್ಕೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳ ಸಂಖ್ಯೆ 9 ಲಕ್ಷ. ಹೌದು ಸ್ನೇಹಿತರೆ, ಮೊನ್ನೆ 3ನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು. ಈಗ ಕೊನೆಯ ದಿನಾಂಕವನ್ನು ಮತ್ತೆ ಮೇ 15ರವರೆಗೆ ವಿಸ್ತರಿಸಲಾಗಿದೆ. ಇನ್ನೂ 1-2 ಲಕ್ಷ ಜನ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. 9 ಲಕ್ಷ ಅಭ್ಯರ್ಥಿಗಳು. ಇದು ಜಿಲ್ಲಾ ಮಟ್ಟದಲ್ಲಿ ಈ ಹಿಂದೆಲ್ಲ ಗ್ರಾಮ ಲೆಕ್ಕಿಗರ ಹುದ್ದೆಗಳಿಗೆ ನೇಮಕಾತಿ ನಡೀತಿತ್ತು. ಎಷ್ಟು ಹುದ್ದೆಗಳಿಗೆ ಎಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ತಿದ್ರು ಎಂಬ ಮಾಹಿತಿ ಸಿಗ್ತಾ ಇರಲಿಲ್ಲ. ಆದರೆ ಈಗ KEA ಉನ್ನತ ಮೂಲಗಳ ಪ್ರಕಾರ ಲಕ್ಷಾಂತರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಅವರಲ್ಲಿ ಅರ್ಜಿ ಶುಲ್ಕ ಪಾವತಿಸಿದವರ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ, ಒಂದು 4.5 ಲಕ್ಷ ಇರ್ಬೋದು. ಮೋಸ್ಟ್ಲಿ 4-4.5 ಲಕ್ಷ ಜನ ಖಂಡಿತವಾಗಿಯೂ ಈ 1,000 ಹುದ್ದೆಗಳಿಗೆ ಪರೀಕ್ಷೆ ಬರೆಯಲಿದ್ದಾರೆ. ಅಂದರೆ ಒಂದು ಹುದ್ದೆಗೆ ಈಗ 4 ಲಕ್ಷ ಅಪ್ಲಿಕೇಶನ್ ಬಂದಿದೆ ಅಂತ ಆದ್ರೂ 400 ಜನ ಕಾಂಪೀಟ್ ಮಾಡ್ತಾರೆ ಅಂತ ಆಯಿತು. ಒಂದು ಹುದ್ದೆಗೆ 400-500 ಜನ ಕಾಂಪೀಟ್ ಮಾಡಿದರೆ ನೀವು ಅವರಲ್ಲಿ ಒಬ್ಬರಾಗಬೇಕು. ಅವರಲ್ಲಿ ಒಬ್ಬರಾಗಿ ನೀವು ಈ ಪರೀಕ್ಷೆಯನ್ನು ಉತ್ತೀರ್ಣರಾಗಬೇಕು. ಸೊ ನಿಮ್ಮ ಗುರಿ ಸ್ಪಷ್ಟವಾಗಿರಲಿ. ನಿಮ್ಮ ಏನು ಅಭ್ಯಾಸ ಇದೆಯಲ್ಲ ಅದನ್ನು ಈ ಕೂಡಲೇ ಆರಂಭಿಸಿ. ಅರ್ಜಿ ಸಲ್ಲಿಸಿದ್ದೇನೆ, ಎಕ್ಸಾಮ್ ಡೇಟು ಮುಂದೆ ಅನೌನ್ಸ್ ಆದಾಗ ನೋಡ್ಕೊಳ್ಳೋಣ ಅಂತ ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಇವತ್ತಿನಿಂದಲೇ ನೀವು ಅಭ್ಯಾಸ ಆರಂಭಿಸಿ. ಆ 400 ಜನರಲ್ಲಿ ನೀವು ಒಬ್ಬರು ಪರೀಕ್ಷೆಯಲ್ಲಿ ತೇರ್ಗಡೆ ಆಗೋರು ಆಗಿರಲೇಬೇಕು. ಸ್ನೇಹಿತರೆ, ಕೆಲವರು ಬಹಳ ಮಂದಿ ಏನಂತಾರೆ, ಲಕ್ಷಾಂತರ ಅಪ್ಲಿಕೇಶನ್ ಬಂದಿದೆ ಅಂತೆ, ಹಾಗಾಗಿ ನಾನು ಅರ್ಜಿ ಸಲ್ಲಿಸ್ಬಿಟ್ಟಿದ್ದೀನಿ, ಪರೀಕ್ಷೆ ಬರೀಬೇಕೋ ಬೇಡವೋ ನೋಡೋಣ ಮುಂದೆ ಅಂತೆಲ್ಲ ಯೋಚನೆ ಮಾಡಬೇಡಿ. ನೋಡಿ, ಈ ನೋಟಿಫಿಕೇಶನ್ ನನಗೋಸ್ಕರ ಬಂದಿದೆ. ಈ ಹುದ್ದೆಯನ್ನು ನಾನು ಪಡೆದುಕೊಂಡೇ ತೀರುತ್ತೇನೆ. ಈ ಏನು 1,000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ಆದರೆ 1,000 ಹುದ್ದೆ ಆದರೆ ಅದರೊಳಗೆ ಒಂದು ಹುದ್ದೆ ನನಗೆ ಬೇಕು, ನಾನು ತಗೊಳ್ತೀನಿ. ಈ ಹಠ ಛಲ ನಿಮ್ಮಲ್ಲಿರಲಿ. ಅವಾಗ ಖಂಡಿತವಾಗಿಯೂ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗತ್ತೆ. ಈ PDO ಏನು 247 ಹುದ್ದೆಗಳಿವೆ, ಅದರೊಳಗೆ ಒಂದು ಹುದ್ದೆ ನನಗೆ ಬೇಕು, ಅದು ನಂದು ಹುದ್ದೆ, ನನಗೋಸ್ಕರ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿದೆ, ನಾನು ಆ ಹುದ್ದೆಯನ್ನು ಪಡೆದುಕೊಂಡೇ ತೀರ್ತೇನೆ ಅನ್ನುವ ಛಲದಿಂದ ನಿಮ್ಮ ಓದನ್ನು ಆರಂಭಿಸಿ.
ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗತ್ತೆ. ಈ ಎಷ್ಟು ಲಕ್ಷ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ, ಅವರು ಅಷ್ಟು ಅಲ್ಲಿ ಕೋಚಿಂಗ್ ಪಡೆದ್ರಂತೆ, ಇವರು ಇಲ್ಲಿ ಕೋಚಿಂಗ್ ಪಡೆದ್ರಂತೆ, ಆ ಕೋಚಿಂಗ್ ಸೆಂಟ್ರಲ್ಲಿ ಈಗಾಗಲೇ ಕ್ವಶನ್ ಎಲ್ಲ ಕೊಟ್ರಂತೆ, ಈ ಥರ ಹಲವು ವಿಷಯಗಳನ್ನು ನೀವು ಕೇಳ್ತಾ ಇರ್ತೀರಾ. ನಿಮ್ಮ ಕಿವಿ ಮೇಲೆ ನೆಗೆಟಿವ್ ವಿಷಯಗಳು ಕೂಡ, ಪರೀಕ್ಷೆಯಲ್ಲಿ ಏನೋ ಅಕ್ರಮ ನಡಿಬೋದಂತೆ, ಹಾಗಂತೆ ಹೀಗಂತೆ ಅಂತ ಬಹಳಷ್ಟು ನೆಗೆಟಿವ್ ಥಾಟ್ಸ್ ನಿಮ್ಮಲ್ಲಿ ಉತ್ಪತ್ತಿ ಮಾಡಲಿಕ್ಕೆ ಬಹಳಷ್ಟು ಬಾಹ್ಯ ಕಾರಣಗಳು ನಿಮ್ಗೆ ಸಿಗ್ಬೋದು. ಆದರೆ ನೀವು ದೃಢ ನಿಶ್ಚಯ ಮಾಡಿ ಸಿಲೆಬಸ್ ಏನೆಂಬುದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಅಭ್ಯಾಸ ಮಾಡಿದಲ್ಲಿ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಲ್ಲದೆ ಈ ನೇಮಕಾತಿ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಹೊಸ ಪ್ರಕಟಣೆಯನ್ನು ಹೊರಡಿಸಿದಲ್ಲಿ ಖಂಡಿತ ನಾವು ಜಾಬ್ ನ್ಯೂಸಲ್ಲಿ ಅದನ್ನು ನಿಮಗೆ ಮಾಹಿತಿ ಕೊಡ್ತೇವೆ. ಅದಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತಾ ಇರೋಣ. ನಾವು ನೀವು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯೋಣ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.